ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಅಪಾರ ವೈವಿಧ್ಯತೆಯ ಸಸ್ಯಗಳಿವೆ. ಅವುಗಳನ್ನು ವೈಜ್ಞಾನಿಕವಾಗಿ ವರ್ಗೀಕರಣ ಮಾಡಿ ಒಂದೇ ಜಾಗದಲ್ಲಿ ಎಲ್ಲರಿಗೂ ಸಸ್ಯಗಳ ಬಗ್ಗೆ ಆಸಕ್ತಿ ಮೂಡೋ ರೀತಿಯಲ್ಲಿ ನಿಜವಾದ ಸಸ್ಯಗಳನ್ನೇ 10 ಎಕರೆ ಜಾಗದಲ್ಲಿ ಬೆಳೆಸೋ ಕನಸು ಯೋಚನೆ ಮಾಡಿದವರು ಡಾಕ್ಟರ್ ಚಂದ್ರಶೇಖರ್. ಇವರ 15 ವರ್ಷದ ಚಿಂತನೆ ಮತ್ತು ಶ್ರಮದ ಫಲಾನೇ ಈ ಜೀವ ವೈವಿಧ್ಯ ಉದ್ಯಾನವನ. ಇದು ಕೇರಳ ರಾಜ್ಯದ ಮಲಪ್ಪುರಂ ಜಿಲ್ಲೆಯ ನಿಲಂಬೂರ್ನಲ್ಲಿದೆ. ಇಲ್ಲಿ ಪಶ್ಚಿಮ ಘಟ್ಟದ ಅಮೂಲ್ಯ ಗಿಡಗಳ ಜೊತೆಗೆ ಸುಂದರವಾದ ಹೂಗಳನ್ನು ಬಿಡೋ ಸೀತಾಳೆ ಅಥವಾ ಆರ್ಕಿಡ್ ಗಿಡಗಳ ಒಂದು ಒಳ್ಳೆಯ ಸಂಗ್ರಹ ಇಲ್ಲಿದೆ. ನಮ್ಮ ಪಶ್ಚಿಮ ಘಟ್ಟದಲ್ಲಿ ಅನೇಕ ಎಂಡೆಮಿಕ್ ಸ್ಪೀಷೀಸ್ ಇಲ್ಲಿ ಮಾತ್ರ ಕಾಣುವಂತಹ ಸಸ್ಯಗಳು ಪ್ರಾಣಿಗಳು ಇದೆ. ಹಾಗೆ ಅವುಗಳ ಸಂರಕ್ಷಣೆಯೂ ಸಹ ನಮಗೆ ಅವಶ್ಯಕತೆ ಇದೆ. ಅಂಥವುಗಳನ್ನ ನಾವು ಸಂರಕ್ಷಿಸಿ ಆಮೇಲೆ ಮುಂದೆ ಉಪಯೋಗಿಸುವಂಥ ಅವಶ್ಯಕತೆಯೂ ಇದೆ. ಈ ರೀತಿ ಜ್ಞಾನವನ್ನು ಪಸರಿಸುವುದಕ್ಕಾಗಿ ನಮಗೆ ಎಲ್ಲ ಒಂದೊಂದು ಕಾಡಿಗೆ ಹೋಗಿ ಅಲ್ಲಿರುವಂಥ ಜೈವ ವೈವಿಧ್ಯತೆ, ಅದರ ಉಪಯೋಗ, ಅದರ ತಿಳ್ಕೊಳ್ಳೋಕ್ಕೆ ನಮಗೆ ಸಮಯವೂ ಇಲ್ಲ, ಸಾಧ್ಯವೂ ಇಲ್ಲ. ಇದು ಮತ್ತು ಕೆಲವ್ರಿಗೆ ಆಗಬಹುದು ಅಕಸ್ಮಾತ್ ಅದನ್ನು ಸಂಶೋಧನೆ ಮಾಡ್ತಿರೋರಿಗೆ ಅಥವಾ ಅಧ್ಯಯನ ಮಾಡ್ತಿರೋರಿಗೆ. ಆದರೆ ಸಾಮಾನ್ಯ ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ ಅದು ಸಾಧ್ಯವೇ ಇಲ್ಲ. ಅದಕ್ಕೆ ಏನು ಮಾಡೋ ಉಪಾಯ ಅಂತಂದರೆ ಒಂದು ಗಾರ್ಡನ್ ಅಥವಾ ಒಂದು ಬಯೋ ರಿಸೋರ್ಸ್ ಪಾರ್ಕ್ ಈ ರೀತಿ ನಾವು ಮಾಡಿಬಿಟ್ಟು ಅಲ್ಲಿ ಎಲ್ಲ ರೀತಿಯ ಸಸ್ಯಗಳನ್ನು ನಾವು ಬೆಳೆಸಿದರೆ ಅವುಗಳ ಸಂರಕ್ಷಣೆಯೂ ಆಯಿತು, ಅವುಗಳ ಬಗ್ಗೆ ಇರುವಂಥ ಜ್ಞಾನವನ್ನು ನಾವು ಪಸರಿಸೋದಕ್ಕೂ ಸಾಧ್ಯ ಆಗುತ್ತೆ. ದಟ್ಟವಾದ ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಮಾತ್ರ ಸಿಗೋ ಅನೇಕ ರೀತಿ ಜರಿ ಸಸ್ಯಗಳ ಸಂಗ್ರಹ ಇಲ್ಲಿದೆ. ಅದಕ್ಕೆ ಅನುಕೂಲವಾಗುವ ಹಾಗೆ ಜರಿ ಸಸ್ಯದ ಮನೆ ಅಥವಾ ಫರ್ನ್ ಹೌಸ್ ಅನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಜರಿ ಸಸ್ಯಗಳಲ್ಲಿ ಬೀಜಗಳ ಬದಲಾಗಿ ಸ್ಪೋರ್ಸ್ ಅನ್ನೋ ವಿಶೇಷ ಬೀಜಾಣುಗಳಿಂದ ಸಸ್ಯದ ಪ್ರಸರಣ ಆಗುತ್ತದೆ. ಈ ಜರಿ ಸಸ್ಯಗಳು ಒಂದು ಕಾಡಲ್ಲಿದೆ ಅಂದ್ರೆ ಆ ಕಾಡು ಬಹಳ ಸಮೃದ್ಧಿಯಾಗಿದೆ, ಅದು ನಿತ್ಯ ಹರಿದ್ವರ್ಣದ ಕಾಡು ಅಂತ ನಾವು ಅಂದ್ಕೋಬಹುದು. ಮಳೆ ಕಡಿಮೆ ಬೀಳೋ ಒಣಭೂಮಿ ಅಥವಾ ಮರುಭೂಮಿಯಲ್ಲಿ ಬೆಳೆಯುವ ವಿವಿಧ ರೀತಿಯ ಕಳ್ಳಿ ಜಾತಿಯ ಗಿಡಗಳನ್ನ ನಾವಿಲ್ಲಿ ನೋಡಬಹುದು. ಬಹಳ ಮುಖ್ಯವಾಗಿ ಔಷಧ ಸಸ್ಯಗಳು ನಮ್ಮಲ್ಲಿರುವಂಥ ಸಾವಿರಾರು ಔಷಧ ಸಸ್ಯಗಳು ನಮ್ಮಲ್ಲಿ ಪಶ್ಚಿಮ ಘಟ್ಟದಲ್ಲಿದೆ, ಅದನ್ನು ಉಪಯೋಗಿಸ್ತೀವಿ. ಅವುಗಳಲ್ಲಿ ಕೆಲವನ್ನ ಸುಮಾರು ಒಂದು 300-400 ಗಿಡಗಳನ್ನು ನಾವಿಲ್ಲಿ ಬೆಳೆಸಿದ್ದೀವಿ. ಮತ್ತು ಇನ್ನೊಂದು ಗ್ರೂಪ್ ಅಂತಂದರೆ ತೆಂಗಿನ ಜಾತಿ. ಸೊ ಪಾಮ್ಸ್ ಅಂತ ನಾವು ಹೇಳ್ತೀವಲ್ಲ, ಅದು ತುಂಬ ಆರ್ನಮೆಂಟಲ್ ಆಗಿರ್ಬೋದು ಮತ್ತು ಕಮರ್ಷಿಯಲಿಯಾಗಿ ನಮಗೆ ಬಹಳ ಉಪಯೋಗ. ತೆಂಗು, ಅಡಿಕೆ ಇವೆಲ್ಲ ನಮಗೆ ಭಾಳ ಬೇಕಾದಂಥ, ಮತ್ತು ಅದೇ ಥರ ಬೆತ್ತ, ಇವೆಲ್ಲ ನಮಗೆ ಬೇಕಾಗಿರುವಂಥ ಮರಗಳು ಅಥವಾ ಗಿಡಗಳು. ಅವುಗಳನ್ನು ಸಹ ನಾವು ಜನಗಳಿಗೆ ತೋರಿಸ್ಬೇಕು. ಆಗಲೇ ಇದು ಹೌದು, ಇದು ಈ ಮರ, ಈ ಗಿಡ ಅಂತ ಗೊತ್ತಾಗುತ್ತೆ. ಆಗ ಅವುಗಳನ್ನು ಸಂರಕ್ಷಿಸೋದಕ್ಕೆ ಅವರಿಗೆ ಆಸಕ್ತಿನೂ ಉಂಟಾಗುತ್ತೆ. ಚಿಟ್ಟೆಗಳು ಅಂದ್ರೆ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೂ ಬಹಳ ಇಷ್ಟ. ಅಂತಹ ಚಿಟ್ಟೆಗಳನ್ನ ಆಕರ್ಷಿಸೋ ಚಿಟ್ಟೆಗಳ ಉದ್ಯಾನವನ ಇಲ್ಲಿದೆ. ಚಿಟ್ಟೆಗಳ ಜೀವನ ಚಕ್ರದಲ್ಲಿರೋ ಮೊಟ್ಟೆ, ಹುಳ, ಪ್ಯೂಪ ಮತ್ತು ಪ್ರೌಢ ಹಂತಗಳಿಗೆ ಬೇಕಾಗೋ ಅನೇಕ ತಾಯಿ ಸಸ್ಯಗಳನ್ನ ಇಲ್ಲಿ ಬೆಳೆಸಿದ್ದಾರೆ. ಹಾಗಾಗಿ ಅನೇಕ ಜಾತಿಯ ಚಿಟ್ಟೆಗಳನ್ನ ನಾವಿಲ್ಲಿ ನೋಡಬಹುದು. ನೀವು ಕೂಡ ನಿಮ್ಮ ಮನೆಗಳಲ್ಲೇ ಗಿಡ ಹಾಕಿ ನಿಮಗಿಷ್ಟವಾದ ಚಿಟ್ಟೆಗಳು ನಿಜವಾಗಿ ಹಾರಾಡೋದನ್ನ ನೋಡಬಹುದು. ಸಸ್ಯಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿರೋ ಸಸ್ಯ ವರ್ಗೀಕರಣ ಅಂದ್ರೆ ಟ್ಯಾಕ್ಸಾನಮಿ ಗಾರ್ಡನ್ನ ಬೆಳೆಸಿದ್ದಾರೆ. ಇದರಿಂದ ನಮಗೆ ಸಸ್ಯಗಳನ್ನ ಹೂ, ಎಲೆ, ಕಾಂಡಗಳ ಆಧಾರದಲ್ಲಿ ಹೇಗೆ ವರ್ಗೀಕರಣ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. ಈ ನಾವು ಅಕ್ವೇರಿಯಮಲ್ಲೆಲ್ಲ ನಾವು ಉಪಯೋಗಿಸ್ತೀವಲ್ಲ ಆ ಗಿಡ. ಸೊ ಅದು ಪೂರ್ತಿ ಯಾವಾಗಲೂ ಮುಳ್ಕೊಂಡೇ ಇರುತ್ತೆ, ಹೂ ಮಾತ್ರ ಹೊರಗೆ ಬಂದಿರುತ್ತೆ. ಅದೊಂಥರ ಗ್ರೂಪು. ಇನ್ನೊಂದು ಗ್ರೂಪ್ ಏನಂತಂದರೆ ನೀರಿನೊಳಗೆ ಕಾಲು ಇಟ್ಕೊಂಡ್ಬಿಟ್ಟು ಮೇಲ್ಗಡೆ ನಿಂತ್ಕೊಂಡು ಕೈ ಇದೆ. ಕೆಲವರು ಇವರು ಋಷಿ ಮುನಿಗಳು ಮತ್ತು ಇವರೆಲ್ಲ ಪೂಜೆ ಮಾಡ್ತಿರ್ತಾರೆ ಅಥವಾ ನಮಸ್ಕಾರ ಮಾಡ್ತಿರ್ತಾರೆ, ಆ ಥರ ನಿಂತ್ಕೊಂಡಿರ್ತವೆ. ಆ ಥರದ ಉದಾಹರಣೆ ನಮ್ಮ ಈ
ತಾವರೆ ಅವೆಲ್ಲ ಆ ಗ್ರೂಪಿಗೆ ಬರೋಂಥದ್ದು. ರೂಟೆಡ್ ಮತ್ತು ಫ್ಲೋಟಿಂಗ್ ಟೈಪು ಬೇರೆ ಮೇಲಕ್ಕೆ ಬಂದಿರೋಂಥ ಗಿಡಗಳು. ಮೂರನೇ ಗ್ರೂಪ್ ಏನು ಅಂತಂದರೆ ತೇಲ್ಕೊಂಡೇ ಇರೋದು ಯಾವಾಗಲೂ. ಓಕೆ, ಸುಮಾರು ಈಗ ಕೆಲವರು ತೇಲ್ಕೊಂಡೇ ಇದು ಮಾಡಿರ್ತಾರಲ್ಲ, ಆ ಥರ ತೇಲ್ಕೊಂಡೇ ಇರೋದು, ಜೀವನ ಇಡೀ ತೇಲ್ಕೊಂಡಿರೋದು, ಅದಕ್ಕೇನು ಬೇರೆ ಬಿಡದೇ ಬೇಕಾಗಿಲ್ಲ ಆ ಥರದವರು. ಇಲ್ಲಿರೋ ರಾಶಿ ಮತ್ತು ನಕ್ಷತ್ರವನದಲ್ಲಿ ನಾವು ಹುಟ್ಟಿದ ನಕ್ಷತ್ರ ಮತ್ತು ರಾಶಿಗಳಿಗೆ ಸಂಬಂಧಪಟ್ಟಂತೆ ಯಾವ ಮರಗಳನ್ನು ನಾವು ನೆಡಬೇಕು ಅನ್ನೋ ಮಾಹಿತಿ ಸಿಗುತ್ತದೆ. ಹೀಗೆ ಆಚರಣೆ ಮಾಡೋದ್ರಿಂದ ಗಿಡ ಮರಗಳನ್ನ ಹೇಗೆ ಹಿಂದಿನವರು ಸಂರಕ್ಷಣೆ ಮಾಡ್ತಾ ಇದ್ರು, ಗಿಡ ಮರಗಳ ಜೊತೆಗೆ ಮನುಷ್ಯರಲ್ಲಿ ಭಾವನಾತ್ಮಕ ಸಂಬಂಧವನ್ನು ಮೂಡಿಸಿ ಪರಿಸರನ ಹೇಗೆ ಉಳಿಸ್ತಿದ್ರು ಅನ್ನೋ ಹಿಂದಿನವರ ಬುದ್ಧಿವಂತಿಕೆಯ ಬಗ್ಗೆ ಹೆಮ್ಮೆ ಆಗುತ್ತೆ. ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನು. ಇಲ್ಲಿ ಬೆಳೆಸಿರುವಂತಹ ಮೂಲ ವ್ಯವಸ್ಥೆ ಏನಿದೆ, ಇಲ್ಲಿ ಮೂಲ ಸೌಕರ್ಯಗಳು, ಗಿಡಗಳಿಗೆ ಬೇಕಾಗಿರುವಂಥ ಸೌಕರ್ಯಗಳನ್ನ ಹೇಳಿದ್ರೆ ತುಂಬ ಸರಳವಾಗಿರುವಂಥದ್ದು. ಉದಾಹರಣೆಗೆ ಹಾವಸ್ಯ ಸಸ್ಯಗಳು ಬ್ರಯೋಫೈಟ್ಸ್ನ ಬೆಳೆಸಬೇಕು ಅಂದರೆ ಸಣ್ಣ ಸಣ್ಣ ಕಟ್ಟೆಗಳನ್ನ ಮಾಡಿಬಿಟ್ಟು ಅದರ ಮೇಲೆ ಯಾವಾಗಲೂ ನೀರು ಬೀಳುವಂಥ ಒಂದು ವ್ಯವಸ್ಥೆ ಮಾಡಿದರೆ ಈ ರೀತಿಯಾಗಿ ಬೆಳೆಸ್ಬೋದು ಅಂತ ಹೇಳೋದನ್ನ ನೋಡೋಕ್ಕೇ ನಮಗೆ ಒಂಥರ ಖುಷಿ ಅಂತ ಅನಿಸುತ್ತೆ. ಇದನ್ನೆಲ್ಲ ನೋಡಿ ಆದಮೇಲೆ ನಮಗನ್ಸೋದೇನು ಅಂತ ಹೇಳಿದರೆ ನಮ್ಮದೇ ಜಾಗದಲ್ಲಿ ನಮ್ಮದೇ ಆದ ರೀತಿಯಲ್ಲಿ ಇದೇ ಥರದ ಒಂದು ವ್ಯವಸ್ಥೆನ ನಾವು ಮಾಡ್ಕೋಬಹುದಲ್ಲ ಅಂತ ಹೇಳಿ ಅನಿಸುತ್ತೆ. ಒಂದು ಜೀವ ವೈವಿಧ್ಯತೆಯನ್ನು ಒಂದು ಕಡೆಯಲ್ಲಿ ನೋಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ, ಮತ್ತು ಇದೊಂಥರ ಸಾಧ್ಯತೆಯನ್ನು ತೋರಿಸುತ್ತೆ, ನಾವು ಹೇಗೆ ಉಳಿಸ್ಕೋಬೋದು ಜೀವ ವೈವಿಧ್ಯತೆಯನ್ನು ಅಂತ ಹೇಳಿ. ಎಲ್ರಿಗೂ ಇದು ಅನುಕೂಲ ಆಗುವಂಥ ಒಂದು ಸ್ಥಳ ಇದು. ಮಕ್ಕಳು ಸಸ್ಯಶಾಸ್ತ್ರನ ಓದ್ತಾ ಇರುವಂಥವ್ರು, ಬೋಧಿಸ್ತಾ ಇರುವಂಥವ್ರು, ಪರಿಸರದ ಬಗ್ಗೆ ಕಾಳಜಿ ಇರುವಂಥವ್ರು ಎಲ್ಲರೂ ಬರ್ತಾರೆ. ಬಂದು ನೋಡಿದಾಗ ಅವರಿಗೆ ಈ ಥರದಲ್ಲಿ ಇದೆಯಲ್ಲ, ಹೀಗೇನೂ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆಯಲ್ವಾ ಅಂತ ಹೇಳೋದು ಒಂದು ಅವರ ಅನುಭವಕ್ಕೆ ಬರುತ್ತೆ. ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಇದ್ರ ಸುತ್ತ ಒಂದು ಸಲ ಸುತ್ತಾಡ್ಕೊಂಡು ಬಂದರೆ ಯಾವ್ಯಾವ ಥರದ ಗಿಡ, ಮರ, ಸಸ್ಯಗಳು, ಜೊತೆಗೆ ಪ್ರಾಣಿ ಮತ್ತು ಸಸ್ಯಗಳ ಪರಸ್ಪರ ಹೊಂದಾಣಿಕೆ ಯಾವ ರೀತಿಯಾಗಿ ಇದೆ ಅಂತ ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸಸ್ಯಗಳ ಅಧ್ಯಯನ ಬಹಳ ಸುಲಭ ಅನಿಸಿ ಹೆಚ್ಚು ತಿಳ್ಕೊಳ್ಳೋ ಕುತೂಹಲ, ಆಸಕ್ತಿ ಮೂಡುತ್ತೆ. ಗಾತ್ರದಲ್ಲಿ ಇಷ್ಟು ದೊಡ್ಡದಲ್ಲೇ ಇದ್ರೂ ಚಿಕ್ಕದಾಗಿ ಎಲ್ಲ ರೀತಿಯ ಸಸ್ಯಗಳನ್ನ ಎಲ್ಲ ಶಾಲೆಯಲ್ಲೂ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಕ್ಕಳೇ ಬೆಳೆಸಿ ನಿರ್ವಹಣೆ ಮಾಡಿದ್ರೆ ಬಹುಶಃ ಚೀನಾದ ತತ್ವಜ್ಞಾನಿ ಕನ್ಫ್ಯೂಷಿಯಸ್ ಹೇಳಿದ ಹಾಗೆ ಕೇಳಿದ್ದನ್ನು ಮರೆತೆ, ನೋಡಿದ್ದನ್ನು ನೆನಪಿಟ್ಟುಕೊಂಡೆ, ಸ್ವತಃ ಮಾಡಿದಾಗ ಅರ್ಥವಾಯಿತು ಅನ್ನೋ ಮಾತಿನ ಆಳ ನಮಗರ್ಥವಾಗಬಹುದೇನೋ ಅಲ್ವೇ? ನೀವೇನಂತೀರಾ?